ಈಗ ವಿದ್ಯಾರ್ಥಿಗಳೇ, ಈ ಈ ಪೇಪರನ್ನು ನೀವು ಕ್ವಶನ್ ಪೇಪರನ್ನು ನಾ ತಿಳಿಸಾಳ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ರಿ. ಆಮೇಲೆ ನಾ ತಿಳಿಸಿದಂಗೆ ನಿಮ್ಮದು ಉತ್ತರ ಕರೆಕ್ಟ್ ಬಂದದಿಲ್ಲ ನೋಡ್ಕೊಡ್ರಿ. ಈಗ ನಾ ದೂರ ಸರಿತನು ಮ್ಯೂಟ್ ಮಾಡಿ ಗಣಿತ ಬಿಡಿಸ್ರಿ, ನಾ ಬಂದು ತಿಳಿಸ್ತಾನೆ. ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ಬಿಡಿಸೋದಾದ್ಕೊಳ್ಳಿ ವಿಡಿಯೋ ಆನ್ ಮಾಡಿ. ಇದನ್ನು ಎರಡು ರೀತಿ ಒಳಗೆ ನಾ ಗಣಿತನ ಕಲಿಸ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಮೋನಾ ಒಂದು ಶರ್ಟನ್ನು 860ಕ್ಕೆ ಕೊಂಡು ಶೇಕಡ 15 ಲಾಭದಲ್ಲಿ ಮಾರಿದನು. ಆ ಶರ್ಟಿನ ಮಾರಾಟದ ಬೆಲೆ ಎಷ್ಟು? ನೋಡಿ, ಈ ಕೊಟ್ಟ ಸಂಗತಿಗಳನ್ನು ತಿಳ್ಕೊರಿ. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? 860 ರೂಪಾಯಿ. ಲಾಭದನು ಹಾನಿ ಅದನ್ನು ಲಾಭ ಬರೋಬ್ಬರಿ ಶೇಕಡ 15 ಲಾಭ. ಏನು ಕೇಳ್ಯಾನವ? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಇದೇನು ಶೇಕಡ ಅದಲ್ಲ, ಇದನ್ನು ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು. ಇಲ್ಲಿನ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡಿಬಿಟ್ರಿ ಅಂತಂದ್ರೆ ಡೈರೆಕ್ಟ್ ಮಾರಾಟದ ಬೆಲೆ ಬರ್ತದೆ. 100ಕ್ಕೆ 15 ಲಾಭ, 860ಕ್ಕೆ ಎಷ್ಟು ಲಾಭ ಅಂತ ತಕ್ಕೊಂಡು ಆ 860ರಾಗ ಆ ಲಾಭನ ಕೂಡಿಸಿದ್ರೆ ಮಾರಾಟದ ಬೆಲೆ ಬರ್ತದೆ. ಎರಡು ನಮೂನೆ ಗಣಿತಗಳನ್ನು ತಿಳಿಸಿ ಹೇಳ್ತಾನೆ. ನೀವು ಇದನ್ನು ಎರಡು ರೀತಿ ಒಳಗೆ ಮಾಡ್ಬೋದು. ಯಾಕಂತ ಕೇಳಿ, 100 ಕೊಂಡ ಬೆಲೆಗೆ 15 ರೂಪಾಯಿ ಲಾಭ, 860 ರೂಪಾಯಿಗೆ ಎಷ್ಟು ಲಾಭ ಅಂತ ತಗೋಬೇಕು. ಆ ಲಾಭನ ಏನು ಮಾಡಬೇಕು? ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಈ ಕೊಂಡ ಬೆಲೆ ಹಚ್ಕಿಸಿಂದ ಆ 860ಕ್ಕೆ ಲಾಭ ಎಷ್ಟು ಬಂದಿರ್ತಲ್ಲ ಅದನ್ನು ಕೂಡಿಸಿದ್ರೆ ಏನು ಬರ್ತದ? ಮಾರಾಟದ ಬೆಲೆ ಬರ್ತದೆ. ಇನ್ನೊಂದು ರೀತಿ ಒಳಗೆ, ಈಗ ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ನೋಡಿ, ಇದೊಂದು ಹೊಸ ಪದ್ಧತಿ ಪ್ರಕಾರ ಅಲ್ಲ, ಇದು ಮೊದಲಿನ ಪದ್ಧತಿದು. ಕೊಂಡ ಬೆಲೆ 100 ಆಗಿರಲಿ. ಯಾಕೆ ಬರೋದಂದ್ರೆ ನೋಡ್ರಿ, ತೋರಿಸ್ತೀನಿ. ಇದು ಶೇಕಡ ಏನಿದು? ಕೊಂಡ ಬೆಲೆ. ಇದು 100 ಏನದಲ್ಲ, ಇದು ಕೊಂಡ ಬೆಲೆ. ಇದನ್ನು ನೆನ್ಪಿಟ್ಕೋರಿ. ಕೊಂಡ ಬೆಲೆ 100 ಆಗಿರಲಿ. ಲಾಭ ಬರೋಬ್ಬರಿ ಎಷ್ಟದ? 15 ಅದ. ಈ ಶೇಕಡ ಮಾರಾಟದ ಬೆಲೆ ಹೆಂಗೆ ತಕ್ಕೋಬೇಕಂದ್ರೆ, ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 ಪ್ಲಸ್ 15 ಬರೋಬ್ಬರಿ 115 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. 100 ಕೊಂಡ ಬೆಲೆ ಇದ್ದಾಗ 115 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. ಇದನ್ನೇ ನೀವು ತಿಳ್ಕೊಬೇಕಾದದ್ದು ಮೇನ್. ಲಾಭ ತಕ್ಕೊಂಡು ಕೊಂಡ ಬೆಲೆದಾಗ ಒಟ್ಟು ಲಾಭನ ಕೂಡಿಸೋದು ಹಂಗೆ ಮಾಡಿದ್ರು ಬರ್ತದೆ. ಇನ್ನೊಂದು ರೀತಿ ಒಳಗೆ ಡೈರೆಕ್ಟಾಗಿ ಮಾರಾಟದ ಬೆಲೆ ತಕ್ಕೋಬೋದು. ಕೊಂಡ ಬೆಲೆ 100, ಇದು ಏನದ? ಕೊಂಡ ಬೆಲೆ 100 ಆಗಿರಲಿ. ಈ ಲಾಭ ಇಲ್ಲಿ ಹಚ್ಕೋರಿ. ಶೇಕಡ ಮಾರಾಟದ ಬೆಲೆ ಅಂದ್ರೆ ಈ 100ರಾಗ 15 ಕೂಡಿಸಿದ್ರೆ ಅಂದ್ರೆ ಲಾಭ ಆಗ್ಯದ 115 ಆಯ್ತು. ಎಷ್ಟು? 100 ಕೊಂಡ ಬೆಲೆ ಇತ್ತಂದ್ರೆ ಎಷ್ಟು ಇರ್ತದ? 115 ಮಾರಾಟದ ಬೆಲೆ ಇರ್ತದ. 860 ಕೊಂಡ ಬೆಲೆ ಇದ್ದಾಗ ಎಷ್ಟು ಇರ್ತದೆ? ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆಯನ್ನು ತೆಗೆಯುವ ಮೊದಲಿನ ಪದ್ಧತಿ ಇದು. ನೋಡಿ, ಈಗ 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 115 ಮಾರಾಟದ ಬೆಲೆ ಇರ್ತದ. 860 ಕೊಂಡ ಬೆಲೆ ಇದ್ದಾಗ 860 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟು ಇರ್ತದ? 860 ಗುಂಡ್ಲೆ 115 ಸರಾಸವಾಗಲಿ 100. ತಿಳಿತಲ್ಲ? ನೋಡಿ, ಈ ಪೂಜೊತ್ತು ಈ ಪೂಜೊತ್ತು. ಈಗ 5 ಎರಡಲ್ಲೇ 10, 5 3 15. ನೋಡಿ,
ಆಮೇಲೆ 2 ಒಂದಲೆ 2 ನಾಲ್ಕಲೆ 2 ಮೂರಲೆ 23ಕ್ಕೆ 43ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಬಂತು 43 ಗುಂಡ್ಲೆ 23. 23 ಮೂರಲೆ 69. 2 ನಾಲ್ಕಲೆ 92 1 6 98. ನೋಡ್ರಿ 4 ಮೂರಲೆ ನೋಡ್ರಿ 200 ಮೂರಲೆ 69 6 200 ನಾಲ್ಕಲೆ 92 ಕೂಡಿಸಿದ್ರೆ 98 ಆಯ್ತು. ಬರೋಬ್ಬರಿ 989 ರೂಪಾಯಿ. ಉತ್ತರ ಬರೋಬ್ಬರಿ 989 ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲ ಹುಡುಕ್ಯಾಡ್ರಿ. 989 ಉತ್ತರ ಸಂಖ್ಯೆ ಡಿ. ಇನ್ನು ವೇಗವಾಗಿ ಹೆಂಗೆ ಮಾಡಬೇಕು ಅದೊಂದು ಟ್ರಿಕ್ ಗೊತ್ತಿರ್ಬೇಕು. ಇದು ರೀತಿ ಪ್ರಕಾರ ಎಷ್ಟಂದ ನಮ್ಮ 100ಕ್ಕೆ 15 ಲಾಭ ಅಂದಾನ ನೋಡಿ. ಇದು ನೀವು 105 ಹಾಕಾಗ 100ಕ್ಕೆ 15 ಲಾಭ 860ಕ್ಕೆ ಎಷ್ಟು ಲಾಭ ಇಷ್ಟು ತಕೊಂಡ್ಬಿಡ್ರಿ. 860 ಗುಂಡ್ಲೆ 15 ಸರ್ವಾಸ ಬಾಗಲೆ 100 ಇಷ್ಟು ತಕೊಂಡ್ರಿ. ಈ ಪೂಜತ್ತು 2 5ಲೆ 2 4ಲೆ 2 ಮೂರಲೆ 5 ಒಂದಲೆ 5 ಮೂರಲೆ ಇದೇನಾಯ್ತು ಲಾಭ ಬಂತು. 3 ಮೂರಲೆ 9 3 4ಲೆ 12 ಎಷ್ಟು ಬಂತು ಲಾಭ ಇನ್ನೊಮ್ಮೆ ನೋಡ್ರಿ. 3 ಮೂರಲೆ 9 3 4 129 ರೂಪಾಯಿ ಏನಾಯ್ತು ಲಾಭ. ಇದನ್ನು 95 ಸ್ಪೀಡ್ನಾಗ ಮಾತಾಡ. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ ಕೊಂಡ ಬೆಲೆ 860 ಲಾಭ ಒಟ್ಟು ಲಾಭ 129 ಬರೋಬ್ಬರಿ 9 9 6 2 8 8 1 9 989 ರೂಪಾಯಿ. ಈ ರೀತಿಯನ್ನು ಮಾಡಿದ್ರು ಬರ್ತದೆ. ಇದು ಮೆಥಡ್ ನಂಬರ್ 2. ಇದು ಮೆಥಡ್ ನಂಬರ್ 1. ಇದು ಲೆಕ್ಕ ಪರ್ಮನೆಂಟ್ ತಿಳಿತದೆ. ಅದೇನದ ವೇಗವಾಗಿ 100ಕ್ಕೆ 15 ಲಾಭ ಆದ್ರೆ 860ಕ್ಕೆ ಎಷ್ಟು ಲಾಭ ಆಯ್ತು 129 ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದು. ಕೊಂಡ ಬೆಲೆ ಪ್ಲಸ್ ಲಾಭ ಕಾಣಿಸಲ್ಲ. ಉತ್ತರ ಬರೋಬರಿ ಇಲ್ಲಿ ಹಾಕ್ಯದ ನೋಡಿ ಅದೇ ಉತ್ತರ ಅಂತ ತಿಳ್ಕೊಬೇಕು. ಡಬಲ್ ಸಲ ಬರೆಯಂಗಿಲ್ಲ. ಸರಿಯಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಹಿಂಗೂ ಮಾಡ್ಬೋದು, ಹಿಂಗೂ ಯಾವ್ದು ನಿಮ್ಮ ಸರಳ ಅನ್ನಿಸ್ತದ ಅದನ್ನು ಮಾಡಿ. ಉತ್ತರ ಸಂಖ್ಯೆ 129 ರೂಪಾಯಿ ಲಾಭ. 129 ರೂಪಾಯಿ ಲಾಭ. ಇನ್ನೊಂದ್ಸಲ ಚೆನ್ನಾಗಿ ಬೇಕು ಕಾಣಿಸಂಗಿದ್ನ. ಈಗಿಲ್ಲೇ ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ 860 ಲಾಭ ಎಷ್ಟದ 129. ಇವೆರಡು ಕೂಡಿಸಿದ್ರೆ ಏನಾಗ್ತದೆ 989 ರೂಪಾಯಿ. ನೀವು ಈ ರೀತಿಯೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು. ಕಾಣಿಸ್ಲಿ ಅಂತ ಚಂದಂಗ. ಏನು ಮತ್ತೊಂದ್ಸಲ ಬರೆದ ತಪ್ಪಂತೂ ಆಗಿಲ್ಲ. ನಾವು ಬರೆದು ಅಳಿಸಿದ್ರೆ ಏನು ತಪ್ಪಿಲ್ಲ. ಚಂದಂಗೆ ಕಾಣಿಸ್ಲಿ ಅಂತ ನಾವು ಮತ್ತೊಮ್ಮೆ ಚಂದಂಗೆ ಹುಡುಗರಿಗೆ ಕಾಣಿಸ್ಲಿ ನೋಡಿ ನಾ ಎಷ್ಟು ನೀಟಾಗಿ ಬಿಡ್ಸೀನೋ
ಒಂದನೇ ಥೇರಿ ಎರಡನೇ ಥೇರಿ ಯಾವ ಥೇರಿ ನಿಮಗೆ ಬರ್ತದ ಅದನ್ನ ನೀವು ನೆನ್ಪಿಟ್ಕೊಡ್ರಿ.